ಆಟೋ ಚಾಲಕರು ಕೂಡ ನಾನು ಸಿಗ್ತಾ ಇಲ್ಲ ಅನ್ನುವಂಥ ಸಾಲು ಸತ್ಯ ಇಟ್ಕೊಂಡು ಈಗ ಗ್ಯಾಸಿನ ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸು ಅದೆಲ್ಲ ಸಮಸ್ಯೆ ಆಗ್ತಾ ಇರೋದು, ಅದು ಅನೇಕ ಕೈಗಾರಿಕೆಗಳಿಗೂ ತೊಂದರೆ ಆಗ್ತಾ ಇದೆ ಮತ್ತು ಈ ಥರ ಸಾರಿಗೆ ವ್ಯವಸ್ಥೆಗೂ ಕೂಡ ತೊಂದರೆ ಆಗ್ತಾ ಇದೆ. ಯಾರ್ಯಾರು LPG CNGಯಲ್ಲಿ ಓಡಿಸ್ತಾ ಇರೋದು ತೊಂದರೆ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಉಪಯೋಗ ಮಾಡ್ತಾರೋ ಕೂಡ ಅದು ತೊಂದರೆ ಆಗ್ತಾ ಇದೆ. ಸೊ ಇದು ಸಮಸ್ಯೆ ಇದೆ, ಯಾಕಂದರೆ ಇದು ವಿಶ್ವಮಟ್ಟದಲ್ಲಿ ಆಗಿರುವಂಥ ಏನು ಈ ಏನು ಯುದ್ಧ ಅಂತಲೇ ಹೇಳ್ಬೋದು, ಇರಾನು ಇಸ್ರೇಲು US ಇದೆಲ್ಲ. ಈಗ ನಿನ್ನೇನು ವಿರಾಮ ಘೋಷಣೆ ಮಾಡಿದ್ದಾರೆ, ಆದರೆ ಅದು ಏನಾಗುತ್ತೋ ಗೊತ್ತಿಲ್ಲ, ಯಾವ ಪ್ರಮಾಣದಲ್ಲಿ ಆಗುತ್ತೋ ಗೊತ್ತಿಲ್ಲ. ಇನ್ನು ಮುಂದೆ ಇನ್ನೂ ಸರಿಯಾದ ನಮಗೆ ಸ್ಪಷ್ಟವಾದಂಥ ಇನ್ನೂ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಅನೇಕ ಕೈಗಾರಿಕೆಗಳು ಕೂಡ ತೊಂದರೆ ಆಗಿದೆ. ಅದು ಬಾಗಿಲು ಇಟ್ಕೊಳ್ರಪ್ಪ, ಯಾರು ಆಚೆ ನಿಂತ್ಕೊಳ್ರಿ, ಒಳಗಡೆ ನಿಂತ್ಕೋಬೇಡ್ರಿ. ಆಚೆ ನಿಂತ್ಕೊಳ್ಳಿ, ಆಚೆ ನಿಂತ್ಕೊಂಡು ಯಾರು ಒಳಗೆ ಬಿಡಬೇಡಿ. ಹಾಂ ಸೊ ಅದರಿಂದ ಸಮಸ್ಯೆ ಅಂತೂ ಆಗ್ತಾ ಇದೆ. ಈಗ ಕೇಂದ್ರದ ಇದು ಪೂರ್ತಿ ಬರುವಂಥದ್ದು ಕೇಂದ್ರ ಸರ್ಕಾರದ ವ್ಯಾಪ್ತಿ. ಅವರು ಕೇಳಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಅನೇಕ ಬಾರಿ ಹೇಳ್ಬಿಡ್ತಾರೆ. ಆದರೆ ಅನೇಕ ಕೈಗಾರಿಕೆಗಳು ಈಗ 50% ಓಡ್ತಾ ಇದೆ. ಫಾರ್ಮಸ್ಯೂಟಿಕಲ್ ಕಂಪನಿಗಳು ಕೂಡ ಈಗಾಗಲೇ ನನಗೂ ಪತ್ರ ಬರ್ತಿದ್ದಾರೆ, ಬೆಂಗಳೂರು ಕರ್ನಾಟಕದವರು. ಈ ಥರ ಮುಂದೆ ಇದೇ ಈಗ ಸದ್ಯಕ್ಕೆ ಪರವಾಗಿಲ್ಲ, ಆದರೆ ಇದು ಹಿಂಗೆ ನಡ್ಕೊಂಡು ಹೋದರೆ ನಾಳೆ ನಮಗೆ ತಯಾರಿಕೆ ಮಾಡೋದು ಕೂಡ ತೊಂದರೆಗಳಾಗುತ್ತೆ ಅಂತ ಕರ್ನಾಟಕದ ಫಾರ್ಮಾ ಅಸೋಸಿಯೇಷನ್ ನನಗೆ ಪತ್ರ ಬರೆದಿದ್ದಾರೆ. ಸೊ ಬೇರೆ ಬೇರೆ ಕಡೆ ಎಲ್ಲ ಕಡೆ ತಯಾರಕರಿಗೆ ಕೂಡ ತೊಂದರೆ ಆಗ್ತಾ ಇದೆ. ಈಗ ನಮ್ಮ KSMSCಯಲ್ಲೂ ನಾವು ಔಷಧಿ ಖರೀದಿ ಮಾಡುವಂಥದ್ದು ಇರ್ತದೆ. ನಾವೀಗ ಏನು ಟೆಂಡರ್ಗಳು ಕರೆದಿದ್ದೀವಿ, ಕೆಲವರೆಲ್ಲ ಇನ್ನೂ ಸಮಯಾವಕಾಶ ಕೊಡಿ, ಯಾಕಂದರೆ ನಮಗೀಗ ವೆಸ್ಟ್ ಏಷ್ಯಾದಿಂದ ಬರುವಂಥದ್ದು ಏನು ಡ್ರಗ್ಸ್ ಇದೆ ಇನ್ನೂ ಬರೋದಕ್ಕೆ ತಡ ಆಗ್ತಾ ಇದೆ, ಇನ್ನೂ ಹೆಚ್ಚು ಸಮಯಾವಕಾಶ ಕೊಡಿ ಸಪ್ಲೈ ಮಾಡೋದಕ್ಕೆ ಅಂತ ಅವ್ರು ಹೇಳ್ತವ್ರೆ. ಈ ಥರ ಎಲ್ಲ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾರೆ, ಇದಕ್ಕೆ ಬಗೆಹರಿಸ್ಕೊಡ್ತಾರೆ, ಇದು ಮತ್ತು ಯಾವ ರೀತಿಯಾಗಿ ಬೇರೆ ಪರ್ಯಾಯವಾದ ವ್ಯವಸ್ಥೆಗಳು ಮಾಡ್ತಾರೆ ಎಲ್ಲ ನೋಡಬೇಕಾಗ್ತದೆ. ಸರ್, ಈಗ ತಾತ್ಕಾಲಿಕ ಕದನ ವಿರಾಮ ಅಂತ ಇದೆ, ಅದರ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಮುನ್ನೆಚ್ಚರಿಕೆ ಕ್ರಮಗಳು ಗೊತ್ತೇ ಇದೆ ಅವ್ರಿಗೆ, ಯಾಕಂದರೆ ಇವೆಲ್ಲ ದೊಡ್ಡ ಇದು ಇಡೀ ವಿಶ್ವದಲ್ಲಿ ಆಗಿರುವಂಥದ್ದು. ಸೊ ಪರ್ಯಾಯವಾಗಿ ಏನು ಮಾಡ್ಬೋದು ಮತ್ತು ಇದನ್ನು ಅದರ ಸಪ್ಲೈಯನ್ನು ಯಾವ ರೀತಿಯಾಗಿ ನಾವು ನಮಗೆ ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಏನು ಸಾಧ್ಯ ಇದೆ ಅದನ್ನು ನೋಡಬೇಕಾಗ್ತದೆ. ಬೆಲೆ ಏರಿಕೆ ಆಗ್ತಾ ಇದೆ. ಈಗ ಕೆಲವು ಡ್ರಗ್ ಮ್ಯಾನುಫ್ಯಾಕ್ಚರರ್ಸ್ ಕೂಡ ಬೆಲೆಗಳನ್ನು ಏರಿಸಿದ್ದಾರೆ, ಯಾಕೆಂದರೆ ಅವ್ರಿಗೆ ತಯಾರಿಕೆ ಮಾಡುವಂಥ ಕೂಡ ಬೆಲೆ, ಅವ್ರಿಗೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅದೆಲ್ಲ ಹೆಚ್ಚಾಗಿದೆ, ಅದಕ್ಕೋಸ್ಕರ ಅದನ್ನು ಅವರು ಮಾಡಿದ್ದಾರೆ. ಸೊ ಇದೆಲ್ಲ ಭಾಳ ಕ್ಲಿಷ್ಟಕರವಾದಂಥ ವಿಷಯಗಳು. ನಾನು ಇಲ್ಲಿ ಕೂತ್ಕೊಂಡು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ವಿದೇಶಾಂಗ ಮತ್ತು ಕೇಂದ್ರ ಸರ್ಕಾರ ಅವರು ಯಾವ ರೀತಿ ಇದನ್ನು ನಿರ್ವಹಿಸ್ತಾರೆ, ಜನರಿಗೆ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಬೇಕು, ತಿಳುವಳಿಕೆ ನೀಡಬೇಕು ಮತ್ತು ಇದಕ್ಕೆ ಎಲ್ಲ ರೀತಿಯ ಕ್ರಮಗಳು ತಗೊಳ್ತಕ್ಕಂಥ ಅವ್ರು ಮಾಡಬೇಕಾಗ್ತದೆ. ಅದು ಅವರ ಜವಾಬ್ದಾರಿ ಇದೆ, ಅವರು ಅದನ್ನು ನಿರ್ವಹಿಸಬೇಕಾಗ್ತದೆ. ಸರ್, ದಕ್ಷಿಣ ಭಾರತದಲ್ಲಿ ಏನು ತಾರತಮ್ಯ ಆಗ್ತಿದೆ ಪೂರೈಕೆಗೆ ಅಂತ, ಯಾಕಂದ್ರೆ ಸಚಿವರು ಕೂಡ ಈ ಮಾತನ್ನ ಹೇಳ್ತಿದ್ದಾರೆ, ಇದು ಕೇಂದ್ರ ಸರ್ಕಾರದ ತಾರತಮ್ಯ ಧೋರಣೆ ಆಗ್ತಿದೆ ಕರ್ನಾಟಕ ವಿಚಾರದಲ್ಲಿ. ನೋಡಿ, ನಾನು ನೋಡಿದಂಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜೊತೆ ತಾರತಮ್ಯ ಮಾಡಿದೆ. ಅದು ಮಳೆ ಹಾನಿ ಏನು ಪರಿಹಾರ ಕೊಡುವುದರಿಂದ ಹಿಡಿದು ಅನೇಕ ಯೋಜನೆಗಳಿಗೆ, ಅನೇಕ ವಿಷಯಗಳ ಬಗ್ಗೆ ಮತ್ತು ಆರ್ಥಿಕ ಒಂದು ತೆರಿಗೆ ವಿಷಯದ ಬಗ್ಗೆ ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ. ಸೊ ಅದರಿಂದ ಕೇಂದ್ರ ಸರ್ಕಾರ ಕರ್ನಾಟಕ ಜೊತೆ ಇರುವಂಥ ಟ್ರ್ಯಾಕ್ ರೆಕಾರ್ಡು ಮತ್ತು ನಮ್ಮ ದಕ್ಷಿಣ ಭಾರತದ ರಾಜ್ಯಗಳ ಜೊತೆ ಇರುವಂಥ ಏನು ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅವರು ಹೆಚ್ಚು ಅವರ ರಾಜ್ಯಗಳಿಗೆ ಮತ್ತು ಅವರೆಲ್ಲ ಆಡಳಿತ ಇದೆ ಅಲ್ಲಿ ಹೆಚ್ಚು ಒಲವು ತೋರಿಸ್ತಕ್ಕಂಥ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಅನೇಕ ಕೈಗಾರಿಕೆಗಳು ಕರ್ನಾಟಕಕ್ಕೆ ಬರ್ತಕ್ಕಂಥವ್ರಿಗೆ ನೀವು ಗುಜರಾತಿಗೆ ಬನ್ನಿ ಅಂತ ನೇರವಾಗಿ ಕಂಪ್ನಿಗಳಿಗೆ ಹೇಳಿರುವಂಥ ಮಾಹಿತಿ ನಮ್ಮ ಹತ್ರ ಇದೆ. ಮತ್ತು ಅದೇ ರೀತಿಯಾಗಿ ಬೇರೆ ಬೇರೆ ಹಲವಾರು ವಿಷಯಗಳಿದೆ. ಸೊ ಅನೇಕ ಯೋಜನೆಗಳು ನಮಗೆ ಘೋಷಣೆ ಆಗಿರೋದು ಯೋಜನೆಗಳಿಗೆ ದುಡ್ಡೇ ಕೊಟ್ಟಿಲ್ಲ, ಆಯವ್ಯಯದಲ್ಲಿ ಬಂದಿರುವಂಥ ಯೋಜನೆಗಳು ನಮ್ಗೆ ದುಡ್ಡೇ ಕೊಟ್ಟಿಲ್ಲ. ಈ ಥರ ಇದ್ದಾಗ ತಾರತಮ್ಯ ಅವರು ಮಾಡೋದೇ ಇಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅವರ ಮನೋಭಾವ ಯಾವ ಥರ ಇದೆ ನನಗೆ ಗೊತ್ತಿಲ್ಲ. ಆದರೆ ಇದರಲ್ಲಿ ಮಾಡಬಾರ್ದು. ಯಾವುದೇ ಒಂದು ಇಂಥ ವಿಷಯಗಳು ಬಂದಾಗ ಇದು ಪ್ರತಿಯೊಬ್ಬರು ಕೂಡ ನ್ಯಾಯಯುತವಾಗಿ ನಡ್ಕೊಳ್ಬೇಕು ಅಂತ ನಾನು ಕೇಂದ್ರ ಸರ್ಕಾರ ಆಗ್ರಹಿಸ್ತೇನೆ. ನೀವು ಗುಜರಾತಿನ ಕೈಗಾರಿಕೆಗಳಿಗೆ ಹೆಚ್ಚು ಸಪ್ಲೈ ಮಾಡುವಂಥದ್ದು, ಅಲ್ಲಿಯ ಒಂದು ಜನರಿಗೆ ಹೆಚ್ಚು ಸಹಾಯ ಮಾಡುವಂಥದ್ದು, ಅಥವಾ ನಿಮಗೆ ಉತ್ತರ ಪ್ರದೇಶಕ್ಕೆ ಹೆಚ್ಚು ಬೆಂಬಲ ಕೊಡುವಂಥದ್ದು ಮಾಡಿ
ಕರ್ನಾಟಕಕ್ಕೆ ತೊಂದರೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಕೆಟ್ಟ ಕೆಲಸ ಯಾವುದಿಲ್ಲ. ನಾನು ನಿರೀಕ್ಷೆ ನೀವು ಆ ರೀತಿ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀವು ಅದನ್ನು ಎಚ್ಚರಿಕೆಯಿಂದ ಅದನ್ನು ಅವ್ರ ಕ್ರಮಗಳು ತಗೊಳ್ಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಜೋಶಿ ಅವರು ಗ್ಯಾಸ್ ಸಮಸ್ಯೆಯಿಂದಾಗಿ ಪೆಟ್ರೋಲ್ ಬೆಳೆಸಿ ಅನ್ನುವಂಥ ಸಲಹೆಯನ್ನು ಕೊಡ್ತಾ ಇದ್ದಾರೆ. ನೋಡಿ, ಅವರು ಈ ಥರ ಯಾವುದೇ ಒಂದು ಸಲಹೆಗಳು ಕೊಡಬೇಕಾದ್ರೆ ಅದು ಸಮಂಜಸವಾಗಿರಬೇಕು ಮತ್ತು ಅದು ಎಲ್ಲ ಆಲೋಚನೆ ಮಾಡಿ ಹೇಳುವಂಥದ್ದು ಆಗಬೇಕು. ಇವತ್ತು ಜನ ಅಷ್ಟು ಸುಲಭವಾಗಿ ಇವ್ರು ಹೇಳಿದ ತಕ್ಷಣ ಅವರು ಹೋಗಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಈ ವ್ಯವಸ್ಥೆ ಒಳಗಾಗಿರ್ತಾರೆ. ಆದ್ದರಿಂದ ಮತ್ತು ಇದರ ಎಷ್ಟು ಬೆಲೆ ಆಗ್ತದೆ, ಇದರ ಪರಿಣಾಮ ಏನು ಅದನ್ನು ನೋಡಬೇಕಾಗ್ತದೆ. ಅದರಿಂದ ಯಾವುದೇ ಸಲಹೆ ಕೊಡಬೇಕಾದ್ರೆ ಅದು ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಸಲಹೆಗಳು ಕೊಡಬೇಕು. ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಏನು ಹೇಳ್ಬಿಟ್ಟು ಹೋಗುವಂಥದ್ದಲ್ಲ. ಅದರಿಂದ ಮುಂದೆ ನೋಡೋಣ ಏನು ಮಾಡ್ತಾರೆ. ಆದರೆ ಕರ್ನಾಟಕಕ್ಕೆ ಅನ್ಯಾಯ ಆಗದೆ ಇರೋ ಥರ ನೋಡ್ಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ ಅದರ ಜವಾಬ್ದಾರಿ, ಅದನ್ನು ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ನನ್ನ ನಂಬಿಕೆ ಪೂರ್ತಿ ಇಲ್ಲ, ಆದರೆ ನೋಡೋಣ. ನೋಡಿ, ಅವೆಲ್ಲ ನೋಡಿ ಎಲ್ರಿಗೂ ಗೊತ್ತಿದೆ ಗ್ಯಾಸ್ ಸಮಸ್ಯೆ ಇದೆ ಅಂತ. ಪ್ರತಿಯೊಂದು ಕಡೆ ಈಗಾಗಲೇ ಹೇಳಿದ್ನಲ್ಲ, ನನಗೆ ಫಾರ್ಮಾ ಕಂಪ್ನಿಗಳೇ ಪತ್ರ ಬರೆದಿದ್ದಾರೆ ಅಸೋಸಿಯೇಷನ್. ಈಗ ಸದ್ಯಕ್ಕೆ ಪರವಾಗಿಲ್ಲ, ಬಟ್ ಇದೇ ಥರ ಮುನ್ನಡೆಸ್ಕೊಂಡು ಹೋದರೆ ನಮ್ಗೆ ತೊಂದರೆ ಆಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಅನೇಕ ಹೋಟೆಲ್ಗಳು ಕಮರ್ಷಿಯಲ್ ಗ್ಯಾಸ್ ಉಪಯೋಗ ಮಾಡ್ತಾ ಇರ್ತಕ್ಕಂಥವ್ರು ಅವ್ರ ತೊಂದರೆಗಳಾಗಿದೆ. ಸೊ ಗ್ಯಾಸ್ ಸಮಸ್ಯೆ ಇದೆ, ಇಲ್ಲ ಅಂತ ನೀವು ಹೇಳಕ್ಕೆ ಹೋಗ್ಬೇಡಿ. ಅದನ್ನು ಹೇಗೆ ನೀವು ಟ್ಯಾಕಲ್ ಮಾಡ್ತೀರಾ, ಹೇಗೆ ಸರಿಪಡಿಸ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಜನರಿಗೆ ದಾರಿ ತಪ್ಪಿಸ್ಕೊಂಥದ್ದು ಏನಿಲ್ಲ. ಇದ್ರೆ ಎಲ್ರಿಗೂ ಕೂಡ ಅರ್ಥ ಆಗ್ತದೆ, ಯುದ್ಧ ನಡೀತಾ ಇದೆ, ಎಲ್ಲ ಸಮಸ್ಯೆ ಇದೆ, ಯಾರೇನು ನೇರವಾಗಿ ನಿಮ್ಮನ್ನು ಹೊಣೆ ಮಾಡೋದಿಲ್ಲ. ಆದರೆ ಅದನ್ನು ಏನು ಕ್ರಮಗಳು ತಗೋತಿದ್ರೆ ಅದು ನಿಮ್ಮ ಜವಾಬ್ದಾರಿ, ಅದನ್ನು ಮಾಡಿ ಅಂತ ನಾವು ಹೇಳ್ತೀವಿ. ಮತ್ತೆ BJP ಆಫೀಸಲ್ಲಿ ಹಂಗೆ ಮಾಡ್ತಾ ಇದ್ರೆ ಮತ್ತೆ ನಾವು ಇನ್ನೇನು ಹೇಳ್ಬೇಕು ಅಲ್ವಾ? ಅವ್ರ ಮನೆಯಲ್ಲೇ ಈ ಥರ ಸಮಸ್ಯೆ ಆದಮೇಲೆ ಇನ್ನು ಬೇರೆಯವ್ರಿಗೆ ಏನಂತ ಹೇಳ್ಬೇಕು ನಾವು? ಭಾರತೀಯ ಜನತಾ ಪಕ್ಷ ಕಚೇರಿಯಲ್ಲೇ ನನಗೆ ಗೊತ್ತಿಲ್ಲ ನಿಜನೋ ಸುಳ್ಳು, ಆದರೆ ಅದು ಆಗಿದ್ರೆ ಮತ್ತೆ ಅದಕ್ಕಿಂತ ನೇರವಾಗಿ ನೀವು ಉತ್ತರ ಇನ್ನೇನು ಬೇಕು ಹೇಳಿ? ಸಮಸ್ಯೆ ಇದೆ ಅಂತ ತಾನೇ ಅರ್ಥ. ವಿಷಪೂರಿತ RSS BJP ಅವರು ವಿಷಪೂರಿತ ಹಾವನ್ನ ಕೊಲ್ಲಬೇಕು ಅನ್ನುವಂತ ಹೇಳಿಕೆ ಕೊಟ್ಟಿರುವಂತ ನೋಡಿ, ಅದ್ರ ಬಗ್ಗೆ ಖರ್ಗೆ ಸಾಹೇಬರಿಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತು ಅವರು ಭಾಷಣದಲ್ಲಿ, ಚುನಾವಣೆ ಭಾಷಣದಲ್ಲಿ ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ರು. ನೇರವಾಗಿ ಅವ್ರಿಗೆ ಹೋಗಿ ನೀವು ಇದು ಮಾಡಿ ಅಂತಲ್ಲ, ಎಷ್ಟು ಅವರು ನಮ್ಮ ವ್ಯವಸ್ಥೆಗೆ, ಸಾಮಾಜಿಕ ಒಂದು ವ್ಯವಸ್ಥೆಗೆ ಎಷ್ಟು ಆತಂಕ ಅಥವಾ ಎಷ್ಟು ನಮಗೆ ಹಾನಿಕಾರಿ ಅಂತ ಹೇಳಿ ಅದನ್ನು ತೋರಿಸಿದ್ದಾರೆ. ಈ ಕೋಮುವಾದವನ್ನು ಯಾವ ರೀತಿ ನೋಡಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ, ಅದಕ್ಕೆ ಏನಾದರೂ ಲಂಗು ಲಗಾಮ್ ಇದೆಯಾ? ಯಾವ ರೀತಿಯಾಗಿ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರನ್ನು, ಯಾವ ರೀತಿಯಾಗಿ ಹೀಯಾಳಿಸ್ತಾರೆ, ಯಾವ ರೀತಿ ಪ್ರಚೋದನಕಾರಿ ಭಾಷಣಗಳನ್ನು ಕೇಂದ್ರದ BJP ಮುಖಂಡಗಳು ಮಾಡಿದ್ದಾರೆ. ಅದನ್ನೆಲ್ಲ ಇವತ್ತೊಂದು ದಿವಸ ನೋಡಿದಾಗ ಅದು ವಿಷಕಾರಿನೇ. ಅದು ಸಮಾಜದಲ್ಲಿ ವಿಷವನ್ನು ಭರಿಸುವಂಥ ಕೆಲಸ. ಅದನ್ನು ಅವರು ಒಂದು ಇದ್ರ ಮುಖಾಂತರ, ಒಂದು ಏನು ಒಂದು ಗಾದೆಯ ಮುಖಾಂತರ, ಒಂದು ಕಥೆಯ ಮುಖಾಂತರ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ನಾವು ಅವ್ರು ನೇರವಾಗಿ ಅವರು ಅರ್ಥ ಮಾಡ್ಕೊಳ್ಳೋ ಥರ ಏನು ಖರ್ಗೆ ಸಾಹೇಬ್ರು ಹೇಳೇ ಇಲ್ಲ. ಅವ್ರನ್ನ ಏನು ಆ ರೀತಿಯಾಗಿ ಅವ್ರನ್ನ ಮುಗಿಸ್ಬೇಕು ಅಂತ ಏನು ಖರ್ಗೆ ಸಾಹೇಬ್ರೇನು ಹೇಳಿಲ್ಲ. ಸರ್ಕಾರ ಒಳ್ಳೆ ಅಭಿಪ್ರಾಯ ಇದೆ, ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ ಮತ್ತು ಎರಡರಲ್ಲೂ ಕೂಡ ಗೆಲ್ತೀವಿ. ಈಗ ಕೇಂದ್ರ ಚುನಾವಣಾ ಆಯೋಗ ಒಂದು ಗ್ಯಾರಂಟಿ ಯೋಜನೆಗಳ ಆಕ್ಷೇಪ ವ್ಯಕ್ತಪಡಿಸಿ ಪತ್ರವನ್ನು ಬರೆದಿದೆ. ಸೊ CM ಕೂಡ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಈಗ ಚುನಾವಣೆ ಕಾರಣಕ್ಕೆ ಘೋಷಣೆ ಮಾಡಿರುವಂತ ಯೋಜನೆಗಳಲ್ಲ, ಮೊದಲೇ ಆಗಿರುವಂತ ಯೋಜನೆಗಳು ಈಗ ಮುಂದುವರೆದಿದೆ ಅನ್ನೋ ಅದಕ್ಕೆ ಈಗ ನಾವೇನು ಈ 2 ಬೈ ಎಲೆಕ್ಷನ್ಗೋಸ್ಕರ ನಾವೇನು ಮಾಡಬೇಕಾಗಿಲ್ಲ, ಆಯಿತಾ? ನಾವು ಮಾಡ್ತಾ ಇರುವಂಥದ್ದು ನಮ್ಮ ಇರುವಂಥ ಯೋಜನೆಗಳ ಕಾರ್ಯ. ಅದಕ್ಕೆ ಚುನಾವಣಾ ಆಯೋಗ ಬರೀ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ವಿರೋಧ ಪಕ್ಷ ಸರ್ಕಾರ, ಅವರು ಮಾತ್ರ ಟಾರ್ಗೆಟ್ ಮಾಡ್ತಾರೆ. ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ನಾವು. ಸೊ ಚುನಾವಣಾ ಆಯೋಗ ಇವತ್ತು BJPಯ ಚುನಾವಣೆ ಆಯೋಗ ಆಗೋಗಿದೆ. ದೇಶದಲ್ಲಿ ಎಲ್ಲ ಸಂಸ್ಥೆಗಳು ಇವತ್ತು BJPಯ ಸಂಸ್ಥೆಗಳಾಗೋಗಿದೆ. ಇವತ್ತು ನಮಗೆ ಇಂಥ ಸಂಸ್ಥೆಗಳ ಮೇಲೆ ನಂಬಿಕೆನೇ ಈಗ ಹೊರಟೋಗ್ತಾ ಇದೆಯಲ್ಲ. ಚುನಾವಣಾ ಆಯೋಗದ ಆಯುಕ್ತರು ನಿನ್ನೆ ಯಾವ ರೀತಿಯಾಗಿ ವರ್ತಿಸಿದ್ದಾರೆ ಅದೆಲ್ಲ ಕೂಡ ಇವು ದೊಡ್ಡ ಸುದ್ದಿಯಾಗಿದೆ. ಮತ್ತು ಅವ್ರ ಬಗ್ಗೆ ವಿಶ್ವಾಸನೇ ಇಲ್ಲ ಅಂತ ಇವತ್ತು ನಾವು ಅವ್ರ ಮೇಲೆ ತೆಗೆದಾಕಬೇಕು ಅಂತ ಲೋಕಸಭಾ ರಾಜ್ಯಸಭೆಯಲ್ಲಿ ಇದು ಕೊಟ್ಟಿದೆ, ಅದನ್ನು ರಿಜೆಕ್ಟ್ ಮಾಡಿದೆ, ಅದು ಬೇರೆ ವಿಚಾರ. ಆದರೆ ಚುನಾವಣಾ ಆಯೋಗದ ಬಗ್ಗೆ ನಂಬಿಕೆ ಹೊರಟೋಗ್ಬಿಟ್ರೆ, ಆ ಅಧಿಕಾರಿಗಳ ಮೇಲೆ ನಂಬಿಕೆ ಹೋಗ್ಬಿಟ್ರೆ, ಮತ್ತು ನಮಗೆ ಈ ವ್ಯವಸ್ಥೆ ಯಾರು ಇದನ್ನು ನಿಯಂತ್ರಣ ಮಾಡೋರು ಯಾರು? ಅದು ಇವತ್ತು ಬಹಳ ಒಂದು ಗಂಭೀರವಾದಂಥ ವಿಷಯ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಂಭೀರವಾದಂಥ ವಿಷಯ ಅದು. ಇಂಥ ಸಂಸ್ಥೆಗಳು
ನಾವು ನಂಬಿಕೆ ಈಗಾಗಲೇ ಸುಮಾರು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಎಲ್ಲ ಈ ಏಜೆನ್ಸಿಗಳನ್ನು ಉಪಯೋಗಿಸ್ತಾ ಇದ್ದಾರೆ ಅಂತ. ಮಾಧ್ಯಮವನ್ನು ಯಾವ ರೀತಿ ನಿಯಂತ್ರಣ ಮಾಡಿದ್ರೆ ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾ ಯಾವ ಥರ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಯಾರಾದರೂ ತಪ್ಪು ಅಥವಾ ವಿರೋಧವಾಗಿ ಬರೆದ್ರೆ ಅವ್ರ ಅಕೌಂಟ್ನ ಕ್ಲೋಸ್ ಮಾಡುವಂಥದ್ದು, ಅವ್ರ ಅಕೌಂಟ್ಗಳನ್ನು ಡಿಲೀಟ್ ಮಾಡಿಸುವಂಥದ್ದು, ಇದೆಲ್ಲ ಮಾಡ್ತಾ ಇದ್ದಾರೆ. ಸೊ ಪ್ರಜಾಪ್ರಭುತ್ವ ಇದೆಲ್ಲ ಉಳಿಬೇಕಾದ್ರೆ ಇದೆಲ್ಲ ಭಾಳ ಮುಖ್ಯ. ಈ ಸಂಸ್ಥೆಗಳು ಇದೆಲ್ಲ ಕಟ್ಟಿರೋದು ಒಂದು ದಿವಸದಲ್ಲ. ಸ್ವಾತಂತ್ರ್ಯ ಬಂದ ನಂತರ 10 ವರ್ಷಗಳು ಇದಕ್ಕೆ ಶಕ್ತಿ ಕೊಟ್ಟು ನಿಲ್ಲಿಸಿರುವಂಥದ್ದು. ಇದನ್ನು ಇವರು ಬಂದು ಏಕಾಏಕಿ ಮೋದಿಯವರು ಬಂದ ಮೇಲೆ ಎಲ್ಲವನ್ನು ಕೂಡ ನಾನು ಯಾರನ್ನೂ ಕೇಳಬಾರ್ದು, ಎಲ್ಲ ನನ್ನ ಕಂಟ್ರೋಲ್ ಇರಬೇಕು ಅಂತ ಹೊರಟ್ಬಿಟ್ರೆ ಪ್ರಜಾಪ್ರಭುತ್ವನೇ ತಾನೇ ಇದು ಮುಗಿಸ್ತಾ ಇರುವಂಥದ್ದು. ಅದಕ್ಕೆ ನಾವು ಹೇಳೋದು ಇವರು ಡಿಕ್ಟೇಟರ್ ಅಂತ ಹೇಳೋದು. ಇದೆಲ್ಲ ಮಾಡ್ತಾ ಇರೋದು ಡಿಕ್ಟೇಟರ್ಗಳೇ ಮಾಡುವಂಥದ್ದು. ಅದನ್ನೇ ಇವರು ಮಾಡ್ತಾ ಇದ್ದಾರೆ. ನೋಡ್ರಿ, ಆ ವಿಷಯನೇ ಇಲ್ಲ. ಸುಮ್ಮನೆ ನೀವು ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡ್ತಾರೆ ಅಷ್ಟೇ. ಆ ವಿಷಯ ನಾವು ಯಾರು ಚರ್ಚೆ ಮಾಡ್ತಾ ಇಲ್ಲ. ನೀವೇನೋ ಕೇಳ್ತೀರೋ ಅದಕ್ಕೆ ನಾವೇನೋ ಹೇಳಬೇಕು, ಅದೇ ಆಗಿರೋದು ಅಷ್ಟೇ. ಸೊ ನೀವು ಕೇಳೋದನ್ನ ನಿಲ್ಲಿಸಿದ್ರೆ ನಾವೇನು ಹೇಳೋಕೆ ಹೋಗೋದಿಲ್ಲ, ಅಷ್ಟೇ ಇರುವಂಥದ್ದು. UDF ಸರ್ಕಾರ ಬರೋ ಬಗ್ಗೆ ಅದು 100ಕ್ಕೆ 100 ಬರ್ತದೆ. ಅಲ್ಲಿ ಕಾಂಗ್ರೆಸ್ ನೇತೃತ್ವದ ನಮ್ಮ ಅಲಯನ್ಸ್ ಸರ್ಕಾರ ಆಗುತ್ತೆ. ತಮಿಳುನಾಡಲ್ಲೂ ಕೂಡ ಅದೇ ಥರ ಇದೆ ವಾತಾವರಣ. DMK ಕಾಂಗ್ರೆಸ್ ಇಂಡಿಯಾ ಅಲಯನ್ಸ್ ಅದು ಆಗ್ತದೆ. ಸೊ ಎರಡು ಕಡೆನೂ ಒಳ್ಳೆ ಚೆನ್ನಾಗಿದೆ ವಾತಾವರಣ. ನನಗೆ ಗೊತ್ತಿಲ್ಲ, ನನಗೇನು ಮಾಹಿತಿ ಇಲ್ಲ. ಬಟ್ ಅಲ್ಲಿ ಒಂದೇನಂತ ಹೇಳಿದ್ರೆ ದೊಡ್ಡ ಹೋರಾಟ ಅಂತೂ ನಡೀತಾ ಇದೆ. ರಿಸಲ್ಟ್ ಏನಾಗುತ್ತೋ ನನಗೆ ಪೂರ್ತಿ ಮಾಹಿತಿ ಇಲ್ಲ, ನಾನು ತಿಳ್ಕೊಂಡಿಲ್ಲ, ಯಾಕೆಂದ್ರೆ ನನಗೆ ಅಷ್ಟು ಅಲ್ಲಿ ಪರಿಚಯ ಜನ ಇಲ್ಲ. ಬಟ್ ಹೋರಾಟ ಅಂತೂ ನಡೀತದೆ. ನಮಗೂ ಅವ್ರಿಗೂ ಡಿಫ್ರೆನ್ಸ್ ಏನು ಜಾಸ್ತಿ ಇರೋದಿಲ್ಲ. ಅವರಾದ್ರೂ ಗೆಲ್ಬೋದು, ನಾವಾದರೂ ಗೆಲ್ಬೋದು, ಬಟ್ ಕ್ಲೋಸ್ ಫೈಟ್ ನಡೀತಾ ಇದೆ. ಅವ್ರು ಹೇಳಿದ ಪ್ರಕಾರ ಏನು ಬಿಂಬಿಸ್ಕೊಳ್ತಾ ಇದ್ದಾರಲ್ಲ ಅಸ್ಸಾಂ CM, ಭಾಳ ಒಂಥರ ಅವರು ಒಂದು ರೀತಿ ಇಡೀ ದೇಶಕ್ಕೇನೆ ಅತ್ಯಂತ ಭ್ರಷ್ಟ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅವರು. ಈ ದೇಶಕ್ಕೇನೆ ದೊಡ್ಡ ಅತಿ ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅವರೇ. ಸೊ ಅವರ ನಡವಳಿಕೆ, ಅವರ ಮಾತುಗಳು ಕೇಳಿಬಿಟ್ರೆ ಏನು ಯಾವ ದೇಶದಲ್ಲಿ ಇದ್ದೀವೋ ನಾವು ಅಂತ ಅನಿಸ್ತಾ ಇದೆ. ಭಾರತ ದೇಶದಲ್ಲಿ ಇದ್ದೀವೋ ಅಥವಾ ಯಾವ್ದಾರ ಒಂದು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂತ ಆ ಥರ ಮಾತಾಡ್ತಾರೆ ಮನುಷ್ಯ. ಪುದುಚೇರಿಲಿ ಅಲ್ಲೂ ಚೆನ್ನಾಗಿದೆ, ಆದರೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆದರೆ ಅಲ್ಲಿ ಪುದುಚೇರಿಯಲ್ಲೂ ಕೂಡ ಒಳ್ಳೆ ಅವಕಾಶ ಇದೆ. ನೋಡಿ, ಅವರ ಹೇಳಿದ ಪ್ರಕಾರ ನೋಡಿದ್ರೆ ಈಗ ಏನು ಈಗಿರುವಂಥ ಮಾಹಿತಿ ಅಂತಿಮವಾಗಿ ನೋಡೋಣ. ಈಗ ಇನ್ನೂ ಆ ಗ್ಯಾಪ್ ಜಾಸ್ತಿನೇ ಆಗುತ್ತೆ. ಈ ದಕ್ಷಿಣ ಭಾರತಕ್ಕೂ ಮತ್ತು ಉತ್ತರ ಭಾರತಕ್ಕೂ ಗ್ಯಾಪು ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗ ನಾವು ಅವ್ರವ್ರ ಪ್ರಪೋರ್ಷನ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅವ್ರ ಪ್ರಪೋರ್ಷನ್ ಜಾಸ್ತಿ ಇರೋದ್ರಿಂದ ಅವ್ರ ಪ್ರಪೋರ್ಷನ್ ಹೆಚ್ಚಾಗಿ ಹೋಗುತ್ತೆ. ಸೊ ಈ ಗ್ಯಾಪ್ ಜಾಸ್ತಿ ಆದರೆ ನಾಳೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ, ಕಷ್ಟ ನೋಡ್ತಾ ಇದ್ದೀವಿ ದಕ್ಷಿಣ ಭಾರತದಲ್ಲಿ ಯಾವ ರೀತಿ ಸಮಸ್ಯೆಗಳು ಬರ್ತಾ ಇದೆ ಅಂತ. ಸೊ ಕೇಂದ್ರದ ಈ ಪೊಲಿಟಿಕಲ್ ಪವರು, ದಕ್ಷಿಣ ಭಾರತದ ಪೊಲಿಟಿಕಲ್ ಪವರ್ ವೀಕ್ ಆದರೆ ನಾಳೆ ನಮ್ಮ ಮಾತು ಕೇಳೋರು ಯಾರು ಇರ್ತಾರೆ? ಈಗ ನೀವು ಬರೀ ಕೇವಲ ಒಂದು 2-3 ರಾಜ್ಯ ಗೆದ್ಕೊಂಡ್ಬಿಟ್ಟು ನಾನು ಸರ್ಕಾರ ಮಾಡ್ತೀನಿ ಅಂತ ಆಗ್ಬಿಟ್ರೆ ಕೇಂದ್ರದಲ್ಲಿ, ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ 4-5 ರಾಜ್ಯಗಳು ಗೆದ್ಕೊಂಡು ಮಹಾರಾಷ್ಟ್ರ ಒಂದು ಸ್ವಲ್ಪ ಸೇರಿಸ್ಕೊಂಡ್ಬಿಟ್ರೆ ಮುಗಿದೋಯ್ತು. ಆಮೇಲೆ ಇಲ್ಲಿ ಯಾರು ನಮ್ಮನ್ನು ಕೇಳೋರ್ ಗತಿ ಇರೋದಿಲ್ಲ. ಆ ಪರಿಸ್ಥಿತಿಗೆ ಬರ್ತದೆ. ನೀವು ಹಾಕಿದ್ರೆ ಹಾಕಿ, ಬಿಟ್ಟರೆ ಬಿಡಿ ಅಂತ ಆ ಪರಿಸ್ಥಿತಿಗೆ ಬಂದರೆ ನಾಳೆ ಎಲ್ಲಿಗೆ ಹೋಗ್ಬೇಕು ನಾವು? ಅದೇ ಇವತ್ತು ಆತಂಕ ನಮ್ಮಲ್ಲಿ ಇರುವಂಥದ್ದು. ಪೊಲಿಟಿಕಲ್ ಪವರ್ ಅದು ವ್ಯತ್ಯಾಸ ಹೆಚ್ಚಾಗಬಾರ್ದು. ನಮಗೂ ಅವ್ರಿಗೂ ಸಮತೋಲನ ಇರಬೇಕು. ಇಲ್ಲದೆ ಹೋದ್ರೆ ನಾಳೆ ಭಾಳ ದೊಡ್ಡ ಸಮಸ್ಯೆ ಈಗಾಗಲೇ ಎದುರಿಸ್ತಾ ಇದೀವಿ ನಾವು. ಸೊ ನಾಳೆ ಇನ್ನೂ ಹೆಚ್ಚು ನಮಗೆ ಸಮಸ್ಯೆಗಳು ಬಂದೇ ಬರ್ತದೆ. ಕಾಯ್ಕೊಂಡಲ್ಲ, ಭಾಳ ನಾವು ಯಶಸ್ವಿಯಾಗಿ ಅದನ್ನು ಮಾಡಿಸಿದ್ದೇವೆ. ದೇಶದ ಒಂದು ಸಾರಾಂಶ ನೋಡ್ಕೊಳ್ಳಿ ಎಷ್ಟಿದೆ ಅಂತ, ಇದು ಏನು ಆ್ಯಾವ್ರೇಜ್ ಎಷ್ಟಿದೆ ಅಂತ, ಮತ್ತು ನಮ್ಮದು ನೋಡ್ಕೊಳ್ಳಿ. ಸರಾಸರಿ ನೋಡಿದ್ರೆ ದೇಶದ್ದು ನಾವು ಮೊದಲೇ ಕಮ್ಮಿ ಇದ್ದೀವಿ. ಮತ್ತು UP ಬಿಹಾರ್ ಹೋಲಿಕೆ ಮಾಡಿಬಿಟ್ರೆ ನಾವು ಅವ್ರಿಗಿಂತ ಅರ್ಧದಷ್ಟು ಕಮ್ಮಿ ಇದ್ದೀವಿ. ಇಲ್ಲಿ ಜನಸಂಖ್ಯೆ ಕಮ್ಮಿ ಆಗ್ತಾ ಇದೆ ಮತ್ತು ಇಲ್ಲಿ ಆರ್ಥಿಕ ಬೆಳವಣಿಗೆ ಹೆಚ್ಚಾಗ್ತಾ ಇದೆ. ಆದರೆ ನಮಗೆ ಸಿಗಬೇಕಾಗಿರೋಂಥದ್ದು ವಾಪಸ್ ಎಷ್ಟು ಸಿಗಬೇಕು ಅದು ವಾಪಸ್ ಸಿಗ್ತಾ ಇಲ್ಲ. ಮತ್ತು ನೀವು ಒಂದು ಕಡೆ ಆರ್ಥಿಕವಾಗಿ ನಮಗೆ ನಷ್ಟ,
ರಾಜಕೀಯವಾಗಿ ಕೂಡ ನಷ್ಟ ಆಗ್ಬಿಟ್ರೆ ನಾಳೆ ನಾವು ಹೇಗೆ ಸರಿಪಡಿಸ್ಕೊಳ್ಳೋದು? ನಾಳೆ ನಮ್ಮ ಧ್ವನಿನೇ ಮುಟ್ಟೋದಿಲ್ಲ ಆಮೇಲೆ ಡೆಲ್ಲಿಗೆ. ಮೋದಿ ಅವರು ಆತಂಕ ಪಡುವ ಅಗತ್ಯ ಇಲ್ಲ, ಆ ರೀತಿ ಏನು ಆಗೋದಿಲ್ಲ. ಅವ್ರ ಮಾತು ನಂಬ್ಕೊಂಡು ಹೋದ್ರೆ ಮುಗಿದ ಕತೆ. ಮೋದಿಯವ್ರ ಮಾತು ನಂಬ್ಕೊಂಡು ಹೋದ್ರೆ ಅಷ್ಟೇ. ಈಗಾಗಲೇ ಅರ್ಧ ಮುಗಿಸಿದ್ದಾರೆ ನಮ್ಮನ್ನೆಲ್ಲ, ಇನ್ನು ಪೂರ್ತಿ ಮುಗಿಸ್ಬಿಡ್ತಾರೆ ಅಷ್ಟೇ. ಖಾಸಗಿ ಆಸ್ಪತ್ರೆ ಖಾಸಗಿ ಆಸ್ಪತ್ರೆಗಳಲ್ಲ, ಖಾಸಗಿ ವೈದ್ಯಕೀಯ ಕಾಲೇಜ್ಗಳ ಜೊತೆ ಈಗ ಅವರು ನಮ್ಮ ತಾಲೂಕು ಆಸ್ಪತ್ರೆಗಳ ಜೊತೆ ನಾವು ಒಪ್ಪಂದ ಮಾಡ್ತಾ ಇದ್ವಿ. ಇದೇ ದುಡ್ಡು ಕಾಸು ಏನಿರೋದಿಲ್ಲ, ಅವ್ರು ಡಾಕ್ಟರ್ಗಳು ನಮ್ಮ ಹತ್ರ ಹೆಚ್ಚಾಗಿ ಬರ್ತಾರೆ, ನಾವು ಅವ್ರ ಸೇವೆಗಳು ಹೆಚ್ಚು ಕೊಡ್ತಾರೆ. ಸೊ ನಮ್ಮ ಆಸ್ಪತ್ರೆಗೆ ಹೆಚ್ಚು ಅನುಕೂಲ ಆಗುತ್ತೆ. ನಾವೇನು ಅವ್ರಿಗೆ ದುಡ್ಡು ಕಾಸು ಕೊಡೋಲ್ಲ, ಅವ್ರು ನಮ್ಗೇನು ಕೊಡೋದಿಲ್ಲ. ಅವ್ರ ಸಿಬ್ಬಂದಿ, ಅವ್ರ ವೈದ್ಯರು ನಮ್ಮಲ್ಲಿ ಬಂದು ಕೆಲಸ ಮಾಡ್ತಾರೆ ಮತ್ತು ನಮ್ಮ ಆಸ್ಪತ್ರೆ ಇನ್ನು ಚೆನ್ನಾಗಿ ನಿರ್ವಹಣೆ. ಈಗ ವೆನ್ಲಾಕ್ ಆಸ್ಪತ್ರೆ KMC ಜೊತೆ ಹಳೆ ಒಪ್ಪಂದ, ನಮ್ಮ ಮಂಗಳೂರು ಆಸ್ಪತ್ರೆ. ಈಗ ನಾವು ಇನ್ನೂ 3 ಒಂದು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆಸ್ಪತ್ರೆಗಳನ್ನು ನಾವು ಸೇರಿಸ್ಕೊಂಡಿದ್ದೇವೆ. ಸೊ ಅದೇ ಥರ ಎಲ್ಲ ಮೆಡಿಕಲ್ ಕಾಲೇಜ್ಗಳ ಜೊತೆ ನಾವು ಒಪ್ಪಂದ ಮಾಡ್ಕೊಳ್ಬೇಕು ಅಂತ ಒಂದು ಪ್ರಪೋಸ್. ಈಗ ತುಮಕೂರಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಜೊತೆ ನೀವು ಒಂದು ತಾಲೂಕು ಆಸ್ಪತ್ರೆ ನೀವು ನಿರ್ವಹಣೆ ಮಾಡಿ, ಅಥವಾ ಜಿಲ್ಲಾ ಆಸ್ಪತ್ರೆ ಜೊತೆ ಟೈಅಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಸೊ ಆ ಥರ ಮಾಡ್ಕೊಂಡ್ರೆ ಏನಾಗ್ತದೆ, ಅವ್ರಿಗೂ ಅನುಕೂಲ. ಯಾಕಂದರೆ ಅವರಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಸ್ಟೂಡೆಂಟ್ಸು ಡಾಕ್ಟರ್ಸ್ ಎಲ್ಲ ಇರ್ತಾರೆ, PG ಓದಿರೋರು ಇರ್ತಾರೆ, ಸ್ಪೆಷಲಿಸ್ಟ್ ಇರ್ತಾರೆ. ಅವ್ರು ಬಂದು ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೂ ಎಕ್ಸ್ಪೀರಿಯನ್ಸ್ ಸಿಗ್ತದೆ, ಅವ್ರಿಗೂ ಪೇಷಂಟ್ಸ್ ಹೆಚ್ಚು ನೋಡ್ತಾರೆ. ಸೊ ಅವ್ರಿಗೆ ಅದು ಅನುಕೂಲ, ನಮಗೆ ಸರ್ವಿಸಸ್ ಸಿಗ್ತದೆ. ಸೊ ಇಬ್ಬರಿಗೂ ಅನುಕೂಲಕಾರಿ. ಇದರಲ್ಲೇನು ಹಣ ಅಂತ ಹೇಳಿದ್ರೆ ಹೆಚ್ಚು ಸೇವೆಗಳು ಕೊಡ್ಬೋದು ನಾವು. ಹೆಚ್ಚು ವೈದ್ಯರು ಇರ್ತಾರೆ, ಹೆಚ್ಚು ಸಿಬ್ಬಂದಿ ಇರ್ತಾರೆ, ನರ್ಸ್ ಇರ್ತಾರೆ, ಬೇರೆ ಅವರು ಕೂಡ ನಾವು ಅದರಿಂದ ಅವ್ರಿಗೂ ಅನುಕೂಲ ಆಗ್ತಾ ಇದೆ. ಸೊ ಹೆಚ್ಚು ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವೀಗ ಸುಮಾರು ಅವ್ರ ಜೊತೆ ಈಗ ನಾವು ಸುಮಾರು ಸಿಬ್ಬಂದಿ ಕೊಟ್ಟಿದ್ದಾರೆ ನಮಗೆ. ಮತ್ತು ಹೊಸದಾಗಿ ಇನ್ನೊಂದು 70 ಕೋಟಿ ರೂಪಾಯಿಗೆ ಎಲ್ಲ ಕಟ್ಟಬೇಕು. 70ರಿಂದ ಇನ್ನೂ ನಡೀತಾ ಇದೆ, ಫೈನಲ್ ಆಗ್ತಾ ಇದೆ. ಇನ್ನೊಂದು 70-80 ಕೋಟಿ ರೂಪಾಯಿಗೆ ಅವರು ನಮಗೆ ಬೇರೆ ಅಡಿಷನ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾರೆ. ಸೊ ಈ ಥರದೆಲ್ಲ ಅನುಕೂಲ ಆಗುತ್ತೆ. ಇದರಲ್ಲಿ ಏನು ನಮಗೆ ನಷ್ಟ ಏನಿಲ್ಲ. ಕೆಲವರೆಲ್ಲ ಏನೋ ಪ್ರೈವೇಟ್ ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇರ್ಬೋದು. ಪ್ರೈವೇಟ್ ಆಸ್ಪತ್ರೆಗೆ ಕೊಡ್ತಾರೆ, ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳ ಜೊತೆ ಮಾತ್ರ ಒಪ್ಪಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.